ನಮಸ್ಕಾರ ರೀ. ನಮ್ಮ ಹಿಂದೂ ಮಹಾಗಣಪತಿ ಮಹಾಮಂಡಳಿಯವ್ರು ಏನಪ್ಪ ಅಂತಂದ್ರೆ 12ನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ಏನಪ್ಪ ಅಂತಂದ್ರೆ ನಮ್ಮ ಏನಪ್ಪ ಅಂತಂದ್ರೆ ಕನ್ನೇರಿ ಮಠದ ಶ್ರೀಗಳೇನಪ್ಪ ಅಂತಂದ್ರೆ ಭಾಳ ಚಂದ ಕೃಷಿ ಬಗ್ಗೆ ಆಮ್ಯಾಗ ಧರ್ಮದ ಬಗ್ಗೆ ಮಾತಾಡ್ಯಾರ ನೋಡ್ರಿ. ಒಂದು ರೌಂಡ್ ಹೋಗಿ ಬರೋಣ ಬರ್ರಿ, ಕೇಳಿ ಬರೋಣ. ನೀವು ಬೇಕಾದವ್ರು ನಿಮ್ಗೆ ಏನು ಪ್ರಶ್ನೆ ಅದಾವ ಕೇಳಿದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ಹೇಳಕ್ಕೆ ಇಲ್ಲ. ಆದರೆ ಜನರ ಮತಿ ವಿಭ್ರಮತೆಯನ್ನು ಮಾಡಬಾರ್ದು. ನಾವು ಜಾಗೃತಿಗಾಗಿ, ನಮ್ಮ ಧರ್ಮ ಜಾಗೃತಿಗಾಗಿ ಈ ಉತ್ಸವಗಳನ್ನು ಬಳಸ್ಕೋಬೇಕು. ತಾವೇನು ಮಾಡ್ತಾ ಇದ್ದೀರಲ್ಲ ಗಣಪತಿ ಉತ್ಸವವನ್ನು, ಒಂದು ಕಾಳಜಿಯನ್ನು ನಾವು ತಗೋಬೇಕು. ಈ ಗಣಪತಿ ಉತ್ಸವದ ವಿಕೃತೀಕರಣ ಏನು ಆಗ್ತಾ ಇರಲಿಲ್ಲ, ಅದನ್ನು ಯಾರೂ ಸಮರ್ಥಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಹಬ್ಬಗಳ ವಿಕೃತೀಕರಣವನ್ನಾಗಲಿ, ನಮ್ಮ ಸಂಸ್ಕಾರಗಳ ವಿಕೃತೀಕರಣವನ್ನಾಗಲಿ ಯಾವ ಒಳ್ಳೆಯ ಸನಾತನ ಹಿಂದೂ ಇದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮದುವೆ ಒಂದು ಸಮಾರಂಭ, ಮಗುವನ್ನು ತೊಟ್ಟಿಲದಲ್ಲಿ ಹಾಕೋದು ಇದೊಂದು ಸಮಾರಂಭ. ಆ ಸಮಾರಂಭಗಳೇನು ದಾರಿ ಬಿಡಾಕತ್ತೇವಲ್ಲ, ಅದು ಸರಿ. ಆಮೇಲೆ ಮರಣ ಇದೊಂದು ಹಿಂದೂ ಧರ್ಮದಲ್ಲಿ ಡೆತ್ ಫೆಸ್ಟಿವಲ್ ಅಂತ ಕರೀತಾರೆ. ಅದು ಒಂದು ಉತ್ಸವ, ಮರಣೋತ್ಸವ ಅಂತ ಕರೀತಾರೆ. ಆ ಮರಣೋತ್ಸವನು ಕೆಟ್ಟು ಹೋಗೈತೆ. ಮರಣ ಆದಾಗೂ ಸಹಿತ ಈಗ ನಾವೇನು ಮಾಡಬೇಕಾಗಿತ್ತಲ್ಲ ಅದನ್ನು ಮಾಡೋರು ಸಿಗ್ತಾ ಇಲ್ಲ. ಮಕ್ಕಳು ಇಂಗ್ಲೆಂಡ್ ಅಮೇರಿಕಾದಾಗ ಅದಾವು, ಮುದುಕರು ಇಲ್ಲಿ ಸಾಯ್ತಾವ. ಮಕ್ಕಳು ಮುದುಕರ ಕೈಯಾಗ ಒಂದು ಫೋನ್ ನಂಬರ್ ಕೊಟ್ಟಿರ್ತಾರೆ. ಯಾರು ಮೊದಲು ಹೋಗ್ತೀರಿ ಅವ್ರನ್ನ ಬಿಟ್ಟು ಇನ್ನೊಬ್ರು ಯಾರು ಮನ್ಯಾಗ ಇರ್ತೀರಿ ಅವ್ರು ಈ ಫೋನ್ ನಂಬರಿಗೆ ಫೋನ್ ಮಾಡ್ರಿ, ಉಳಿದದ್ದನ್ನೆಲ್ಲ ಅವರ ಮಾಡ್ತಾರ ಅಂತ. ಮುಂಬೈ ಒಳಗೆ ವರ್ಷಕ್ಕೆ 1,000 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಕತ್ತಾರ ಇವೆಂಟ್ನವರು, ಮರಣೋತ್ಸವದ್ದು. ನೀವು ಕೇಳಿರ ಮರಣೋತ್ಸವದ ಇವೆಂಟ್ ಬೆಂಗಳೂರಲ್ಲಿ, ದಿಲ್ಲಿಯಲ್ಲಿ, ಮುಂಬೈನಲ್ಲಿ ಮರಣೋತ್ಸವ ಏನಂತಂದ್ರೆ ನೀವು ಜೀವಂತಿದ್ದಾಗ ಆ ಕಂಪನಿಯವ್ರನ್ನ ಕರೆಯೋದು, ನಮ್ದು ಹಿಂಗಿಂಗ್ರಿ ಯಾವಾಗ ಏನಾಕೈತಿ ಹೇಳಕ್ ಬರುವುದಿಲ್ಲ, ಈ ರೊಕ್ಕ ತುಂಬ್ಕೋರು. ಅವ್ರು ಕೇಳ್ತಾರೆ ಯಾವ ಜಾತಿಯವರು, ಯಾವ ಧರ್ಮದವರು, ನಿಮ್ಗೆ ಎಷ್ಟು ಮಂದಿ ಬೇಕು, ಸತ್ತು ಕೂಡಲೇ ಎತ್ಕೊಂಡು ಹೋಗಾಕೆ ಎಷ್ಟು ಮಂದಿ ಬೇಕು, ಪುರೋಹಿತರು ಎಷ್ಟು ಮಂದಿ ಬೇಕು, ಹೊರವ್ರು ಎಷ್ಟು ಮಂದಿ ಬೇಕು, ಅಳಾಕ್ ಒಂದು ವೇಳೆ ಮಂದಿ ಬೇಕಾಗಿತ್ತು ಅಂತಂದ್ರೆ ಎಷ್ಟು ಮಂದಿ ಬೇಕು ಅಳಾಕ, ಹೆಣ್ಮಕ್ಳು. ಆಮ್ಯಾಗ ಯಾವ ವಯಸ್ಸಿನವ್ರು ಇದ್ರು ಚಲೋ, ನಿಮ್ಮ ಮಕ್ಳು ಏನು ವಯಸ್ಸದಾವೋ ಅದೇ ವಯಸ್ಸಿನವ್ರನ್ನ ನಾವು ಕರೆಸ್ತೀವಿ. ನೋಡಿದವ್ರಿಗೆ ಅನಿಸ್ಬೇಕು ಇವ್ರು ಮಕ್ಕಳ ಅಳಾಕ್ ಹತ್ತಾವು ಅಂತ. ಆಮ್ಯಾಗ ಅವ್ರು ಬಂದೆಲ್ಲ ನಿಮ್ಮ ಮನೆ ಇತಿಹಾಸ ತಗೋತಾರ. ಅಳಬೇಕಾಗಿತ್ತು ಅಂತಂದ್ರೆ ಅದು ಸಹಿತ ಚಂದಾಗ